This is Prakash Chogle. In this session, we will be discussing chapter number 12, that is linear programming. ಈ linear programming in the chapter mathematics ಅಲ್ಲಿ ತುಂಬಾ ಅಪ್ಲಿಕೇಬಲ್ ಚಾಪ್ಟರ್. ಇದು ನಮ್ಮ ರಿಯಲ್ ಲೈಫ್ ಗೆ ತುಂಬಾನೇ ಕನೆಕ್ಟೆಡ್ ಆಗಿದೆ. ಅದರ ಬಗ್ಗೆನೇ ಇವತ್ತಿನ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಈ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತಕ್ಕಂಥದ್ದು ಎಲ್ಲೆಲ್ಲಿ ನಮಗೆ ಹೆಲ್ಪ್ ಆಗುತ್ತೆ, ಯಾವ್ಯಾವ ವಿಭಾಗದಲ್ಲಿ ಇದನ್ನ ನಾವು ಬಳಸ್ತೇವೆ ಅನ್ನೋದು ನೋಡೋದಾದ್ರೆ, ಇನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ಸ್, ಡಯಟ್ ಪ್ರಾಬ್ಲಮ್, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂಡ್ ಮೆನಿ ಮೋರ್. ಸೊ ನಾವು ಇವತ್ತು ಒಂದು ಸ್ಯಾಂಪಲ್ ಆಗಿ ಕೇಕ್ ಮೇಕಿಂಗ್ ಅಲ್ಲಿ ಯಾವ ತರ ಇದನ್ನ ಬಳಸಬಹುದು ಅನ್ನೋದನ್ನ ಶಾಂಪಲ್ ಆಗಿ ಒಂದು ಡಿಸ್ಕಸ್ ಮಾಡೋಣ. ಎಸ್, ಇವಾಗ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇದರ ಬಗ್ಗೆ ವೇಟೇಜ್ ಬಗ್ಗೆ ಮಾತನಾಡೋದಾದ್ರೆ, ಬೋರ್ಡ್ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದ್ರೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಒಂದು ಡೆಫಿನೇಷನ್ ಕೇಳ್ತಾರೆ, ಒಂದು 6 ಮಾರ್ಕ್ಸ್ ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. KCET ಅಲ್ಲಿ ನಾವು ನೋಡೋದಾದ್ರೆ ಕಳೆದ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಾಗ ನಮಗೆ ಮ್ಯಾಕ್ಸಿಮಮ್ 2 ಮಾರ್ಕ್ಸ್, ಮಿನಿಮಮ್ 1 ಮಾರ್ಕ್ ಅಂತೂ ಇದ್ದೇ ಇರೋದು ಗೊತ್ತಾಗುತ್ತೆ. ಓಕೆ, ಸೊ ಕಳೆದ 2 ವರ್ಷಗಳಿಂದ 2 ಕ್ವಶನ್ಸ್ ಬರ್ತಾ ಇದೆ. ಸೊ ಈ ಸಾರಿನೂ ನೀವು 2 ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಇರೋದು ತುಂಬಾನೇ ಮುಖ್ಯವಾಗುತ್ತೆ. ಸೊ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಮೊದಲು ತಿಳ್ಕೊಳ್ಳುವ, ಆಮೇಲೆ CET ಅಲ್ಲಿ ಬಂದಂತ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡುವ. ಸೊ ಸ್ಕಿಪ್ ಮಾಡ್ದೇನೆ ನೋಡಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನಾನು ಡಿಸ್ಕಸ್ ಮಾಡೋಣ. ಇಲ್ಲಿ ಒಂದು ಕೇಕ್ ಮೇಕಿಂಗ್ ಅಂತ. ಓಕೆ, ಸೊ ನೋಡಿ, ಸಪೋಸ್ ಒಂದು ಬೇಕರಿ ಇದೆ, ಅದರಲ್ಲಿ 2 ರೀತಿಯ ಕೇಕ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಥವಾ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಎ ಟೈಪ್ ಕೇಕ್ ಅನ್ನ ಒಂದು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಿಮಗೆ ಏನ್ ಬೇಕಾಗುತ್ತೆ, 200 ಗ್ರಾಮ್ ಹಿಟ್ಟು ಬೇಕಾಗುತ್ತೆ, ಮೈದಾ ಹಿಟ್ಟು, ಆಮೇಲೆ 25 ಗ್ರಾಮ್ ಫ್ಯಾಟ್, ಬೆಣ್ಣೆ ಏನಾದ್ರು ಅನ್ಬೋದು ನೀವು. ಓಕೆ, ಅದೇ ತರ ಟೈಪ್ ಬಿ ಕೇಕ್ ರಿಕ್ವೈರ್ಸ್ 100 ಗ್ರಾಮ್ ಆಫ್ ಫ್ಲವರ್ ಅಂಡ್ 50 ಗ್ರಾಮ್ ಆಫ್ ಫ್ಯಾಟ್. ಸೆಕೆಂಡ್ ಟೈಪ್ ಕೇಕ್ ಅನ್ನ ರೆಡಿ ಮಾಡ್ಲಿಕ್ಕೆ, ಒಂದು ಕೇಕ್ ರೆಡಿ ಮಾಡ್ಲಿಕ್ಕೆ 100 ಗ್ರಾಮ್ ಫ್ಲವರ್ ಬೇಕು, 50 ಗ್ರಾಮ್ ಫ್ಯಾಟ್ ಬೇಕು. ಈಗ ಪ್ರಶ್ನೆ ಇರೋದು, ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ which can be made from 5 kg of flour and 1 kg of fat. ನೋಡಿ, 5 kg ಹಿಟ್ಟಿದೆ, 1 kg ಫ್ಯಾಟ್ ಇದೆ. ಇದನ್ನೇ ಬಳಸಿಕೊಂಡು ಎಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಅನ್ನ ನೀವು ಮಾಡಬಹುದು ಅನ್ನೋದು ಪ್ರಶ್ನೆ. ಓಕೆ, ಸೊ ಅಸ್ಯೂಮಿಂಗ್ ದಟ್ ದೇರ್ ಇಸ್ ನೋ ಶಾರ್ಟೇಜ್ ಆಫ್ ಅದರ್ ಇಂಗ್ರೀಡಿಯೆಂಟ್ಸ್, ಬಾಕಿ ಎಲ್ಲವೂ ನಿಮ್ಮ ಹತ್ರ ಸಫಿಶಿಯಂಟ್ ಆಗಿದೆ. ಉಪ್ಪಾಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಆಮೇಲೆ ಎಸೆನ್ಸ್ ಆಗಿರ್ಬೋದು, ಇವೆಲ್ಲವೂ ಸಫಿಶಿಯಂಟ್ ಕ್ವಾಂಟಿಟಿಯಲ್ಲಿ ಇದೆ. ಇವುಗಳಿಗೆ ಯಾವುದೇ ತೊಂದರೆನೇ ಇಲ್ಲ. ಬಟ್ ಅವೈಲಬಿಲಿಟಿ ಏನಿದೆ ನೋಡಿ, ಕೇವಲ 5 kg ಫ್ಲವರ್ ಇರೋದು ಮತ್ತು 1 kg ಫ್ಯಾಟ್ ಇರೋದು, ಇವುಗಳನ್ನೇ ಬಳಸಿಕೊಂಡು ಎಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಅನ್ನ ನೀವು ಮಾಡಬಹುದು ಅನ್ನೋದು ಪ್ರಶ್ನೆ. ಓಕೆ, ಸೊ ಈ ಪ್ರಶ್ನೆ ಅಥವಾ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಅನ್ನೋದು ಆ ಬೇಕರಿ ಅವನಿಗೆ ಗೊತ್ತಿದ್ರೆ, he can be the best baker, he can make maximum profit. ಓಕೆ, ಸೊ ಇದನ್ನು ಯಾವ ತರ ನಾವು ಮ್ಯಾಥಮೆಟಿಕಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಣ ನೋಡಿ. ಸಪೋಸ್ ಇದನ್ನು ಈ ತರ ನಾವು ಟೇಬಲ್ ಅಲ್ಲಿ ಬರ್ಕೊಳ್ಳೋಣ. 2 ಟೈಪ್ಸ್ ಕೇಕ್, ಟೈಪ್ ಎ ಕೇಕ್, ಟೈಪ್ ಬಿ ಕೇಕ್. ಮೊದಲನೇ ಟೈಪ್ಗೆ ಫ್ಲವರ್ ಎಷ್ಟು ಬೇಕು, 200 ಗ್ರಾಮ್ಸ್ ಬೇಕು. ಮತ್ತೆ ಎರಡನೇ ಟೈಪ್ ಕೇಕ್ಗೆ 500 ಗ್ರಾಮ್ಸ್ ಬೇಕು ಒಂದು ಕೇಕ್ ರೆಡಿ ಮಾಡಲಿಕ್ಕೆ. ಅವೈಲೇಬಲ್ ಎಷ್ಟಿದೆ ನಿಮ್ಮ ಹತ್ರ ಹಿಟ್ಟು, ಫ್ಲವರ್ ಇರೋದು 5 kg. ಅಂದ್ರೆ ಅದೇ ತರ ಟೈಪ್ ಎ ಕೇಕ್ ರಿಕ್ವೈರ್ಸ್ 25 ಗ್ರಾಮ್ ಆಫ್ ಫ್ಯಾಟ್, ಆಮೇಲೆ ಟೈಪ್ ಬಿ ಕೇಕ್ ರಿಕ್ವೈರ್ಸ್ 50 ಗ್ರಾಮ್ಸ್ ಆಫ್ ಫ್ಯಾಟ್. ಸೊ ಟೋಟಲ್ ನಿಮಗೆ ಅವೈಲಬಿಲಿಟಿ ಎಷ್ಟಿದೆ, 1 kg ಆಫ್ ಫ್ಯಾಟ್ ಇದೆ ನಿಮ್ಮ ಹತ್ರ. ಇವಾಗ ನಮ್ಮ ಪ್ರಶ್ನೆ, ಇದನ್ನ ನಾವು ಮ್ಯಾಥಮೆಟಿಕಲಿ ಯಾವ ತರ ಫಾರ್ಮುಲೇಟ್ ಮಾಡಬೇಕು ಅಥವಾ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಓಕೆ, ಸೊ ಈ ಇನ್ಫಾರ್ಮೇಶನ್ ಅನ್ನ ನಾವು ಮ್ಯಾಥಮೆಟಿಕಲ್ ಅಲ್ಲಿ ಯಾವ ತರ ಎಕ್ಸ್ಪ್ರೆಸ್ ಮಾಡಬೇಕು. ಇವಾಗ ನೋಡಿ, ಲೆಟ್ ಅಸ್ ಅಸ್ಯೂಮ್ ದಟ್ ನಾವೇನು ಟೈಪ್ ಎ ಕೇಕ್ಸ್ ಅನ್ನ ಎಕ್ಸ್ ನಂಬರ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡೋಣ ಮತ್ತು ಟೈಪ್ ಬಿ ಕೇಕ್ಸ್ ಅನ್ನ ವೈ ನಂಬರ್ ಅಲ್ಲಿ ಪ್ರೊಡ್ಯೂಸ್ ಮಾಡೋಣ. ಅಂದ್ರೆ ಎಕ್ಸ್ ನಂಬರ್ ಆಫ್ ಕೇಕ್ಸ್ ಆಫ್ ಟೈಪ್ ಎ, y ನಂಬರ್ ಆಫ್ ಕೇಕ್ಸ್ ಆಫ್ ಟೈಪ್ ಬಿ ಅಂತ. ಹಾಗಂದಾಗ ಇದು ನಂಬರ್, ಇದು x ಅಂಡ್ y, ಇಟ್ ಇಸ್ ಅ ಪಾಸಿಟಿವ್ ಇಂಟೀಜರ್. ಹಾಗಂದಾಗ x ಮತ್ತು y ದೇ ಆರ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0.
ಇವಾಗ ಬೇಕಾಗಿರೋದು ನಂಬರ್ ಆಫ್ ಕೇಕ್ಸ್ ಎಷ್ಟು ಅಂತ. ಓಕೆ, ಸೊ ಇವಾಗ ಎಕ್ಸ್ ನಂಬರ್ ಆಫ್ ಎ ಟೈಪ್ ಕೇಕ್ಸ್ ಆಮೇಲೆ ವೈ ನಂಬರ್ ಆಫ್ ಬಿ ಟೈಪ್ಸ್ ಕೇಕ್ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಕೇಕ್ಸ್ ಎಷ್ಟಾಗುತ್ತೆ ಅವಾಗ ಅದನ್ನ ನಾವು ಝೆಡ್ ಅಂತ ಅನ್ಕೊಳ್ಳೋಣ, ಎಕ್ಸ್ ಪ್ಲಸ್ ವೈ. ಸೊ ದಿಸ್ ಇಸ್ ನಥಿಂಗ್ ಬಟ್ ಟೋಟಲ್ ನಂಬರ್ ಆಫ್ ಕೇಕ್ಸ್. ಇವಾಗ ನೋಡಿ, ಈ ಒನ್ ಕೇಕ್ಗೆ ಎಷ್ಟು ಬೇಕು? 200 ಗ್ರಾಮ್ ಬೇಕು. ಹಾಗಾದ್ರೆ ಎಕ್ಸ್ ನಂಬರ್ ಆಫ್ ಕೇಕ್ಸ್ಗೆ ಎಷ್ಟು ಹಿಟ್ಟು ಬೇಕು ಹೇಳಿ? 200 ಇಂಟು ಎಕ್ಸ್. ಅದೇ ತರ ಒಂದು ಬಿ ಟೈಪ್ ಕೇಕ್ಗೆ 100 ಗ್ರಾಮ್ ಹಿಟ್ಟು ಬೇಕಾಗುತ್ತೆ. ಹಾಗಾದ್ರೆ ವೈ ನಂಬರ್ ಆಫ್ ಬಿ ಟೈಪ್ ಕೇಕ್ಸ್ಗೆ ಎಷ್ಟು ಹಿಟ್ಟು ಬೇಕು? 100 ಇಂಟು ವೈ. ಇವಾಗ ನಮ್ಮ ಹತ್ರ ಇರೋದು 5000 ಗ್ರಾಮ್ಸ್ ಅಂದ್ರೆ 5 kg ಇದೆ. ಸೊ ಇವಾಗ ನೀವು ಎಷ್ಟನ್ನು ಆಡ್ ಮಾಡಿದ್ರೆ 200 ಇಂಟು ಎಕ್ಸ್ ಪ್ಲಸ್ 100 ಇಂಟು ವೈ ಮಾಡಿದ್ರೆ ಟೋಟಲ್ ನಿಮಗೆ ಫ್ಲಾರ್ ನ ಕ್ವಾಂಟಿಟಿ ಸಿಗುತ್ತೆ ಎಷ್ಟು ಕೆಜಿ ಅಂತ. ಅದು ಏನಾಗಬಾರ್ದು? 5000 ಗ್ರಾಮ್ಸ್ ಗಿಂತ ಮೀರಬಾರ್ದು. ಅದಕ್ಕೆ ದಿಸ್ ಇಸ್ ಕಂಡೀಷನ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಇರೋದ ನಿಮ್ಮ ಹತ್ರ 5 kg ಹಿಟ್ಟಿದೆ, ಅದಕ್ಕೆ 200x ಪ್ಲಸ್ 100y ಮಸ್ಟ್ ಬಿ ಲೆಸ್ ದನ್ ಈಕ್ವಲ್ಸ್ ಟು 5000 ಗ್ರಾಮ್ಸ್. ಅದೇ ತರ ನೋಡಿ, ನಿಮ್ಮ ಹತ್ರ ಇರೋದೆಷ್ಟು? 1 kg ಫ್ಯಾಟ್ ಇರೋದು, ಅದಕ್ಕೆ 25 ಇಂಟು ಎಕ್ಸ್ ಪ್ಲಸ್ 50 ಇಂಟು ವೈ, ಅದು 1 kg ಇಂದ ಕ್ರಾಸ್ ಆಗಬಾರ್ದು. ಅದಕ್ಕೆ 25 ಇಂಟು ಎಕ್ಸ್ ಪ್ಲಸ್ 50 ಇಂಟು ವೈ ಮಸ್ಟ್ ಬಿ ಲೆಸ್ ದನ್ ಆರ್ ಈಕ್ವಲ್ಸ್ ಟು 1000 grams. So these are called conditions imposed on the variables x and y. So ಅದಕ್ಕೆ ಈಗ ನಿಮಗೆ ಪ್ರಶ್ನೆ ಇರೋದು, ಈ z equals to x plus y ಇದು ಮ್ಯಾಕ್ಸಿಮಮ್ ಆಗಬೇಕು. ಇದರ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಬರಬೇಕು. ಜೊತೆಗೆ ಈ ಕಂಡೀಷನ್ಸ್ ಅನ್ನ ಸಹಿತ ಸ್ಯಾಟಿಸ್ಫೈ ಮಾಡಬೇಕು. ಓಕೆ, ಸೊ ಅದಕ್ಕೆ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಿದೆ? aim to find the values of x and y such that z is maximum and x and y should satisfy the conditions these. x ಮತ್ತು y ಈ ಕಂಡೀಷನ್ಸ್ ಅನ್ನು ಸ್ಯಾಟಿಸ್ಫೈ ಮಾಡಬೇಕು. ಜೊತೆಗೆ x ಪ್ಲಸ್ y, x ಮತ್ತು y ನ ಆಡ್ ಮಾಡಿದ್ರೆ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಅನ್ನ ಕೊಡಬೇಕಂತ. ಓಕೆ, ಸೊ ದಿಸ್ ಇಸ್ ಹೌ we can formulate our real problem into this mathematical module. Okay, so ಈ ತರ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನು ನಾವು ನಮ್ಮ ರಿಯಲ್ ಲೈಫ್ ಅಲ್ಲಿ ಇರೋದನ್ನ ಈ ತರ ಫಾರ್ಮುಲೇಟ್ ಮಾಡಿ ಸಾಲ್ವ್ ಮಾಡಬಹುದು. ಸೊ ಇಂಥದನ್ನೇ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ ಕರಿತೀವಿ. ಓಕೆ, ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತಂದ್ರೆ it is concerned with finding the optimal value, that is maximum or minimum value of the linear function z equals to ax plus by subject to the constraints or constraint conditions on the variables. So linear programming ಅಂತಂದ್ರೆ ಇದು ಆಪ್ಟಿಮಲ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋದಾಗಿರುತ್ತೆ ಒಂದು ಆಬ್ಜೆಕ್ಟಿವ್ ಫಂಕ್ಷನ್. ಓಕೆ, ಸೊ ಅದು ಆಪ್ಟಿಮಲ್ ವ್ಯಾಲ್ಯೂ ಅಂತಂದ್ರೆ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಆಗಿರುತ್ತೆ. ಸೊ ಈ ತರ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಅನ್ನ ಬಳಸ್ಕೊಳ್ತೀವಿ. ಇದರಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಅಂದ್ರೆ ಏನು ಅನ್ನೋದು ಬರುತ್ತೆ. ಓಕೆ, ಸೊ ಕೆಲವು ಟರ್ಮ್ಸ್ ಇದೆ ಇಲ್ಲಿ. ಆ ಟರ್ಮ್ಸ್ ಗಳ ಅರ್ಥವನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ನೀವು ಮೇನ್ ಎಕ್ಸಾಮ್ ಅಲ್ಲಿ 1 ಮಾರ್ಕ್ ಒಂದು ಡೆಫಿನೇಷನ್ ಬರ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಅಂದ್ರೆ ಏನು ಅಂತ ನಾವು ಹಿಂದಿನ ಎಕ್ಸಾಂಪಲ್ ಅಲ್ಲಿ ನಂಬರ್ ಆಫ್ ಕೇಕ್ಸ್ z equal to x plus y ನಮಗೆ ಮೇನ್ ಅದರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕಿತ್ತು. ಓಕೆ, ಸೊ ನಿಮಗೆ ಆಬ್ಜೆಕ್ಟಿವ್ ಅಂತ ಹೇಳಿದ್ರೆ ಮುಖ್ಯ ಗುರಿ ಇರೋದು. ಸೊ ಇಲ್ಲಿ ಒಂದು ಲೀನಿಯರ್ ಫಂಕ್ಷನ್ ಇರುತ್ತೆ z equal to ax plus by. ಇದರ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ನಮ್ಮ ಉದ್ದೇಶ ಇರುತ್ತೆ. ಸೊ ಅಂಥ ಫಂಕ್ಷನ್ ಅನ್ನ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರೀತಾರೆ. ಓಕೆ, ಸೊ ಆಬ್ಜೆಕ್ಟಿವ್ ಫಂಕ್ಷನ್ ಅಂದ್ರೆ ಅದು ಲೀನಿಯರ್ ಫಂಕ್ಷನ್ ಇರುತ್ತೆ. a linear function z equals to ax plus by which has to be maximized or minimized is called a linear objective function. So where a and b are constants. Okay, so ಈ ತರ ಒಂದು ಲೀನಿಯರ್ ಫಂಕ್ಷನ್ ಇರುತ್ತೆ, ಅದರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂ ನಮಗೆ ಬೇಕಾಗಿರುತ್ತೆ. ಅಂತ ಫಂಕ್ಷನ್ ಅನ್ನ ನಾವು ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಈಗ ನೋಡಿ ನೆಕ್ಸ್ಟ್ ಬರೋದು ಕನ್ಸ್ಟ್ರೈಂಟ್ಸ್ ಅಥವಾ ಅನ್ಬೋದು. ಓಕೆ, ಸೊ ಕಂಡೀಷನ್ಸ್ ಆರ್ ಕನ್ಸ್ಟ್ರೈಂಟ್ಸ್ ಅಂತ ಹೇಳಿದ್ರೆ ದ ಲೀನಿಯರ್ ಇನ್ಇಕ್ವಾಲಿಟೀಸ್
on the variables of linear programming problem are called constraints. ನೋಡಿ ಅಲ್ಲಿ ಹಿಂದೆ ಹೇಳಿದೆ ನಾನು ಕೇಕ್ ಅಲ್ಲಿ ಫ್ಲಾರ್ ಗೆ ಒಂದು ಕನ್ಸ್ಟ್ರೇಂಟ್ಸ್ ಬಂತು ಅಂತಂದ್ರೆ 200x plus 100y must be less than or equals to 5000 ಇತ್ತು. ಅದನ್ನ ಒಂದು ಕಂಡೀಷನ್ ಅನ್ನು ನಾವು ಕನ್ಸ್ಟ್ರೇಂಟ್ಸ್ ಅಂತ ಕರೀತೀವಿ. ಓಕೆ, ಸೊ ಇಲ್ಲಿ ದ ಲೀನಿಯರ್ ಇನ್ಇಕ್ವಾಲಿಟೀಸ್, ಲೀನಿಯರ್ ಅಂತಂದ್ರೆ ಫಸ್ಟ್ ಡಿಗ್ರಿ ನಲ್ಲಿ ಇರುತ್ತೆ, x ಮತ್ತು y ಅಷ್ಟೇ ಇರೋದು, x ಸ್ಕ್ವೇರ್ y ಸ್ಕ್ವೇರ್ ಅಂತೂ ಬರಲ್ಲ. ಓಕೆ, ಸೊ the linear inequalities on the variables of linear programming problem are called constraints. ಆಮೇಲೆ x greater than or equals to 0, y greater than or equals to 0 ಇವು ಕನ್ಸ್ಟ್ರೇಂಟ್ಸ್. ಅಂದ್ರೆ ಇದರ ಅರ್ಥ ಏನು, x ಅನ್ನೋದು 0 ಗಿಂತ ಜಾಸ್ತಿ ಆಗಿರಬೇಕು, y ಅನ್ನೋದು ಸಹಿತ 0 ಅಂತ 0 ಗಿಂತ ಜಾಸ್ತಿ ಆಗಿರಬೇಕಾದ್ರೆ ಅವುಗಳನ್ನ ನಾನ್ ನೆಗೆಟಿವ್ ಕನ್ಸ್ಟ್ರೇಂಟ್ಸ್ ಅಂತ ಕರಿತೀವಿ. ಸೊ ನಿಮ್ಮ ಸಿಲೆಬಸ್ ಗೆ ಇರೋದು ನೆಗೆಟಿವ್ ಕನ್ಸ್ಟ್ರೇಂಟ್ಸ್. ಎಸ್, ಕನ್ಸ್ಟ್ರೇಂಟ್ಸ್ ಬಗ್ಗೆ ನೀವು ಪ್ರಾಬ್ಲಮ್ಸ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟ್, ಮೆಥಡ್ಸ್ ಆಫ್ ಸಾಲ್ವಿಂಗ್ LP. ಯಾವ್ಯಾವ ರೀತಿಯನ್ನ ನಾವು ಮೆಥಡ್ಸ್ ಅನ್ನ ಬಳಸಬಹುದು. ಸೊ ನಿಮ್ಮ ಸಿಲೆಬಸ್ ಇರೋದು ಒಂದು ಗ್ರಾಫಿಕಲ್ ಮೆಥಡ್ ಅಂತ. ಓಕೆ, ಸೊ ನೀವು ಮುಂದೆ ಹೋದಾಗ ಇಂಜಿನಿಯರಿಂಗ್ ಹೋದ್ರೆ ಅಲ್ಲಿ ನಿಮಗೆ ಸಿಂಪ್ಲೆಕ್ಸ್ ಮೆಥಡ್ ಅಂತಾನು ಬರುತ್ತೆ. ಓಕೆ, ಸೊ ಇನ್ನೂ ಮೆಥಡ್ಸ್ ಇದಾವೆ. ಸೊ ನಮಗೆ ಇರೋದು ಗ್ರಾಫಿಕಲ್ ಮೆಥಡ್. ಸೊ ವಿಲ್ ಫೋಕಸ್ ಆಪ್ಟಿಮೈಸೇಷನ್ ಪ್ರಾಬ್ಲಮ್. ಇಲ್ಲಿ ನಾವು ಮೇನ್ ಕಲಿತಾ ಇರೋದು ಆಪ್ಟಿಮೈಸೇಷನ್ ಪ್ರಾಬ್ಲಮ್. ಸೊ ಆಪ್ಟಿಮೈಸೇಷನ್ ಅಂದ್ರೆ ಏನು ಅನ್ನೋದು ಸಹಿತ ನಿಮ್ಗೆ ಗೊತ್ತಿರಬೇಕು. ಆಪ್ಟಿಮೈಸ್ ಅಂತಂದ್ರೆ ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್. ಓಕೆ, ಸೊ ನಿಮಗೆ ಆಪ್ಟಿಮೈಸ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಫೈಂಡ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್. A problem which seeks to maximize or minimize a linear function z equals to ax plus by subject to constraints is called the optimization problem. ಕೆಲವು ಕಂಡೀಷನ್ಸ್ ಕೊಟ್ಟಿರ್ತಾರೆ, ಆ ಕಂಡೀಷನ್ಸ್ ಗೆ ಸಂಬಂಧಪಟ್ಟಂತೆ ಈ z equals to ax plus by ನ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡುವ ಒಂದು ಪದ್ಧತಿಯನ್ನು ನಾವು ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅಂತ ಕರಿತೀವಿ. ಎಸ್, ಈಗ ನೋಡಿ, ಗ್ರಾಫಿಕಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಏನೆಲ್ಲ ನಿಮಗೆ ಸಂಗತಿಗಳು ಗೊತ್ತಿರಬೇಕು ಅಂತ. ಓಕೆ, ಸೊ ಗ್ರಾಫಿಕಲ್ ಮೆಥಡ್ ಆಫ್ ಸಾಲ್ವಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಮಸ್ಟ್ ನೋ ಫಾಲೋಯಿಂಗ್ ಡೆಫಿನೇಷನ್ಸ್. ಮೊದಲನೇದು ಫೀಸಿಬಲ್ ರೀಜನ್ ಅಂತ ನಿಮಗೆ ಬರುತ್ತೆ. ಸೊ ಫೀಸಿಬಲ್ ರೀಜನ್ ಅಂದ್ರೆ ಏನು ಅಂತ. ಓಕೆ, ಸೊ ಸಪೋಸ್ ಇಲ್ಲೊಂದು ಗ್ರಾಫ್ ಗಮನಿಸಿ, ಇದರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಆಮೇಲೆ ಕೊಡ್ತೀನಿ. ಸೊ ಇಲ್ಲೊಂದು ಗ್ರಾಫ್ ಗಮನಿಸಿ, ಇಲ್ಲಿ ಒಂದು ಬ್ಲೂ ಕಲರ್ದು ರೀಜನ್ ಕಾಣ್ತಾ ಇದೆ. ಓಕೆ, ಸೊ ಇದು ಯಾವ ಯಾವ ಲೈನ್ ಇಂದ ಆವೃತವಾಗಿದೆ ಅಂತಂದ್ರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ವೈ ಆಕ್ಸಿಸ್, ಆಮೇಲೆ ಇಲ್ಲೊಂದು ಲೈನ್ ಕಾಣ್ತಾ ಇದೆ, ಇಲ್ಲೊಂದು ಲೈನ್ ಕಾಣ್ತಾ ಇದೆ. ಓಕೆ, ಸೊ ದಿಸ್ ರೀಜನ್ ಇಸ್ ಡಿಟರ್ಮೈನ್ಡ್ ಬೈ 4 lines: positive x axis, positive y axis, and this is one more line, and this is one more line. Okay, so ಈ ರೀಜನ್ ಅನ್ನೇ ನಾವು ಫೀಸಿಬಲ್ ರೀಜನ್ ಅಂತ ಕರಿತೀವಿ. ಸೊ which is determined by constraints ಅಥವಾ ಕಂಡೀಷನ್ಸ್ ಅಂತ. ಸೊ ಇದನ್ನ ಯಾವ ತರ ಡಿಫೈನ್ ಮಾಡಬೇಕು ಅಂತಂದ್ರೆ, the common region determined by all the constraints including the non-negative constraints ಅಂದ್ರೆ positive x axis, positive y axis of a linear programming problem is called the feasible region. So ಈ ರೀಜನ್ ಅನ್ನು ನಾವು feasible region ಅಂತ ಕರಿತೀವಿ. ಸೊ ಇದನ್ನ ಯಾವ ತರ ಡ್ರಾ ಮಾಡಬೇಕು ಅನ್ನೋದನ್ನ ಸಹಿತ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಈ ರೀಜನ್, ಸೊ ದಿಸ್ shaded region which is bounded by or which is determined by all the constraints including positive x axis, positive y axis is called the feasible region. ಸೊ ತುಂಬಾನೇ ಇಂಪಾರ್ಟೆಂಟ್, ನಿಮಗೆ ಫೈನಲ್ ಎಕ್ಸಾಮ್ ಅಲ್ಲಿ 1 ಮಾರ್ಕ್ ಗೆ ಸಾಕಷ್ಟು ಸಲ ಕೇಳಿದ್ದಾರೆ. ಅದಾದ್ಮೇಲೆ ನೋಡಿ, feasible solutions, we are mainly concerned with solutions. ನೋಡಿ, points within and on the boundary of the feasible region represent feasible solutions of the constraints. ನೋಡಿ, ಈ feasible region, ಈ ರೀಜನ್ ಇದೆಲ್ಲ, ಈ ರೀಜನಿನ ಬೌಂಡ್ರಿ ಮೇಲೆ ಇರೋ ಪಾಯಿಂಟ್ಸ್ ಮತ್ತು ರೀಜನ್ ಒಳಗಡೆ ಇರತಕ್ಕಂತ ಎಲ್ಲಾ ಪಾಯಿಂಟ್ಸ್ ಅನ್ನು ನಾವು ಫೀಸಿಬಲ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಓಕೆ, ಸೊ
Points within and on the boundary of the feasible region represent feasible solutions of the constraints. ನಿಮಗೆ ಕಂಡೀಷನ್ಸ್ ಕೊಟ್ಟಿರ್ತಾರೆ, ಆ ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡ್ತಕ್ಕಂತ ಸೊಲ್ಯೂಷನ್ಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಆನ್ ದ ಬೌಂಡ್ರಿ ಅಂಡ್ ವಿದಿನ್ ದಿ ಫಿಸಿಬಲ್ ರೀಜನ್. ಸೊ ಇದು ನಿಮಗೆ ಗೊತ್ತಿರಬೇಕು, ಫಿಸಿಬಲ್ ಸೊಲ್ಯೂಷನ್ಸ್ ಅಂದ್ರೆ ಏನು ಅಂತ. ಇನ್ಫಿಸಿಬಲ್ ಸೊಲ್ಯೂಷನ್ಸ್ ಅಂದ್ರೆ points which are outside the feasible region. Any point outside the feasible region is called an infeasible solution. ಈ ರೀಜನ್ ಬಿಟ್ಟು ಹೊರಗಡೆ ಯಾವುದೇ ಪಾಯಿಂಟ್ಸ್ ಇದ್ರೆ ಅದನ್ನ ಇನ್ಫಿಸಿಬಲ್ ಸೊಲ್ಯೂಷನ್ಸ್ ಅಂತ ಕರೀತಾರೆ. ಇವಾಗ ನೋಡಿ, ಆಪ್ಟಿಮಲ್ ಸೊಲ್ಯೂಷನ್ ಅಂದ್ರೆ ಏನು ಅಂತ. ಫಿಸಿಬಲ್ ಸೊಲ್ಯೂಷನ್ ಅಂದ್ರೆ ಈಗ ಸಾಕಷ್ಟು ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಬರುತ್ತೆ ಈ ರೀಜನ್ ಅಲ್ಲಿ, ಅವುಗಳನ್ನ ಫಿಸಿಬಲ್ ಸೊಲ್ಯೂಷನ್ಸ್ ಅಂತ ಕರೀತಾರೆ. ಆಪ್ಟಿಮಲ್ ಸೊಲ್ಯೂಷನ್ ಅಂತಂದ್ರೆ ಇದರಲ್ಲಿ ಕೆಲವು ಪಾಯಿಂಟ್ಸ್ ಏನ್ ಮಾಡುತ್ತೆ, ಆ ಆಬ್ಜೆಕ್ಟಿವ್ ಫಂಕ್ಷನ್ ಗೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಕೊಡುತ್ತೆ. ಓಕೆ, ಸೊ ಅಂತ ಪಾಯಿಂಟ್ಸ್ ಅನ್ನ ಅಥವಾ ಅಂತ ಸೊಲ್ಯೂಷನ್ಸ್ ಅನ್ನ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರೀತಾರೆ. ನೋಡಿ, ಎನಿ ಪಾಯಿಂಟ್ ಇನ್ ದ ಫಿಸಿಬಲ್ ರೀಜನ್, ಎನಿ ಪಾಯಿಂಟ್ ಇನ್ ಫಿಸಿಬಲ್ ರೀಜನ್ ದಟ್ ಗಿವ್ಸ್ ದಿ ಆಪ್ಟಿಮಲ್ ವ್ಯಾಲ್ಯೂ ಅಂದ್ರೆ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಅಂತ. ಎನಿ ಪಾಯಿಂಟ್ ಇನ್ ದಿಸ್ ರೀಜನ್ that gives maximum or minimum value of the objective function z equals to ax plus by. ಇದರ ವ್ಯಾಲ್ಯೂವನ್ನು ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಕೊಡತಕ್ಕಂತ ಇದರಲ್ಲಿಯ ಪಾಯಿಂಟ್ಸ್ ಗಳನ್ನು ನಾವು ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರಿತೇವೆ. ಓಕೆ, ಸೊ ಎನಿ ಪಾಯಿಂಟ್ ಇನ್ ದ ಫಿಸಿಬಲ್ ರೀಜನ್ that gives the optimal value of the objective function is called an optimal solution. ನೋಡಿ, ಫಿಸಿಬಲ್ ಸೊಲ್ಯೂಷನ್ ಅಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಬರುತ್ತೆ ಈ ರೀಜನ್ ಅಲ್ಲಿ ಇರೋದು. ಆಪ್ಟಿಮಲ್ ಸೊಲ್ಯೂಷನ್ ಅಂತಂದ್ರೆ ಕೆಲವು ಪಾಯಿಂಟ್ಸ್ ಇರುತ್ತೆ, ಅವು ಈ ಝೆಡ್ ವ್ಯಾಲ್ಯೂವನ್ನ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಕೊಡುತ್ತೆ. ಓಕೆ, ಅಂತ ಪಾಯಿಂಟ್ ಅನ್ನ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರಿತೀವಿ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. ಎರಡು ಥಿಯರಮ್ಸ್ ಅನ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ ಇಲ್ಲಿ. ನೋಡಿ, ಮೊದಲನೇ ಥಿಯರಮ್ ಏನ್ ಹೇಳುತ್ತೆ ಅಂತಂದ್ರೆ ದ ಆಪ್ಟಿಮಲ್ ವ್ಯಾಲ್ಯೂ ಆಫ್ ಆಬ್ಜೆಕ್ಟಿವ್ ಫಂಕ್ಷನ್ ಮಸ್ಟ್ ಆಕರ್ ಅಟ್ ಕಾರ್ನರ್ ಪಾಯಿಂಟ್ ಆಫ್ ದ ಫಿಸಿಬಲ್ ರೀಜನ್. ನೋಡಿ, ಇಲ್ಲೊಂದು ಗಮನಿಸಿ, ಇದೊಂದು ಯಾವುದೋ ಒಂದು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಒಂದು ಗ್ರಾಫ್ ಇದೆ. ಓಕೆ, ಸೊ ಇದು ಏನಿದೆ, ಬೌಂಡೆಡ್ ರೀಜನ್ ಇದೆ. ಇದೇನಾಯ್ತು ಅಂದ್ರೆ ದ ಆಪ್ಟಿಮಲ್ ವ್ಯಾಲ್ಯೂ ಆಫ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಮಸ್ಟ್ ಆಕರ್ ಅಟ್ ದಿ ಕಾರ್ನರ್ ಪಾಯಿಂಟ್. ಇವುಗಳನ್ನ ನಾವು ಇದು ಕಾನ್ವೆಕ್ಸ್ ಪಾಲಿಗಾನ್ ಅಂತಾನು ಕರಿಬಹುದು. ಇವುಗಳ ಶಾರ್ಪ್ ಕಾರ್ನರ್ಸ್ ಇರುತ್ತೆ ನೋಡಿ, ಇದೊಂದು ಈ ಓ ಅನ್ನೋದು ಒರಿಜಿನ್ ಮತ್ತು ಇದೊಂದು ಪಾಯಿಂಟ್. ದೀಸ್ ಆರ್ ಕಾಲ್ಡ್ ಶಾರ್ಪ್ ಕಾರ್ನರ್ ಆರ್ ವರ್ಟೈಸಸ್ ಆಫ್ ದಿಸ್ ಕಾನ್ವೆಕ್ಸ್ ಪಾಲಿಗಾನ್. ಸೊ ಯಾವಾಗ ಏನಾದ್ರೂ ಒಂದು ಫಂಕ್ಷನ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಿದ್ರೆ ಅದೇನಾಗುತ್ತೆ, ಅದು ಈ ಕಾರ್ನರ್ ಪಾಯಿಂಟ್ಸ್ ಅಲ್ಲಿ ಇರುತ್ತೆ ಅನ್ನೋದು ಈ ಥಿಯರಮ್ ಹೇಳುತ್ತೆ. ಓಕೆ, ಸೊ ದ ಆಪ್ಟಿಮಲ್ ವ್ಯಾಲ್ಯೂ ಅಂದ್ರೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ of the objective function must occur at corner point. Okay, so ನಿಮಗೆ ಪ್ರಶ್ನೆ ಬಂದ್ರೂ ಬರ್ಬೋದು ಮಲ್ಟಿಪಲ್ ಚಾಯ್ಸ್ ಗೆ. ಫಾರ್ ಎಕ್ಸಾಂಪಲ್ ನೋಡಿ, ಈ z equals to 5x plus 3y ಅನ್ನೋದು ಆಬ್ಜೆಕ್ಟಿವ್ ಫಂಕ್ಷನ್ ಇದೆ. ಇದರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂ ಎಲ್ಲಿರುತ್ತೆ ಅಂತಂದ್ರೆ ಈ ಕಾರ್ನರ್ ಪಾಯಿಂಟ್ಸ್ ಅಲ್ಲಿ ಇರುತ್ತೆ ಅನ್ನೋದು ಈ ಥಿಯರಮ್ ಹೇಳುತ್ತೆ. ಎಸ್, ಇನ್ನೊಂದು ಥಿಯರಮ್ ನೋಡಿ, ಸೆಕೆಂಡ್ ಥಿಯರಮ್. If the feasible region R is bounded, ನೋಡಿ ರೀಜನ್ ಇದೆ ಬೌಂಡೆಡ್ ಇದೆ. ಎರಡು ತರ ರೀಜನ್ ಬರ್ಬೋದು, ಒಂದು ಬೌಂಡೆಡ್ ಇನ್ನೊಂದು ಅನ್ಬೌಂಡೆಡ್ ಅಂತ. ಓಕೆ, ಸೊ ಈ ತರ ರೀಜನ್ ಏನಾದ್ರು ಬೌಂಡೆಡ್ ಇದ್ರೆ, if the feasible region is bounded, then the objective function z has both maximum and minimum value in R. ಸೊ ಈ ತರ ಬೌಂಡೆಡ್ ರೀಜನ್ ಇದ್ರೆ z ಅನ್ನೋ ಫಂಕ್ಷನ್ ಗೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂ ಎರಡೂ ಇರುತ್ತೆ ಬೌಂಡೆಡ್ ಅಲ್ಲಿ. ಓಕೆ, and each of these occurs at the corner point. ಆಮೇಲೆ ಅವು ಎಲ್ಲಿ ಆಕರ್ ಆಗುತ್ತೆ ಅಂತಂದ್ರೆ ಕಾರ್ನರ್ ಪಾಯಿಂಟ್ಸ್ ಅಲ್ಲಿ ಇರುತ್ತೆ. ಓಕೆ, ಸೊ z ಬೌಂಡೆಡ್ ರೀಜನ್ ಅಲ್ಲಿ z ಗೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂಸ್ ಎಲ್ಲಿರುತ್ತೆ ಅಂತಂದ್ರೆ ಆಟ್ ಕಾರ್ನರ್ ಪಾಯಿಂಟ್ಸ್ ಅಂತ ಈ ಥಿಯರಮ್ ಹೇಳುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. ಅದಕ್ಕಿಂತ ಮುಂಚೆ ಒಂದು ರಿಮಾರ್ಕ್ ಇದೆ ನೋಡಿ, if R is unbounded, ಇದೇನೋ unbounded region ಅಂತ ಬರುತ್ತೆ, ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. If R is unbounded, then the maximum or minimum value of objective function may not exist.
ಅನ್ಬೌಂಡೆಡ್ ಇದ್ರೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗದೆ ಇರಬಹುದು. ಎಸ್. ಸೊ ಒಂದು ಕ್ವಶನ್ ಇದೆ KCET ನಲ್ಲಿ 2017 ಅಲ್ಲಿ ಕೇಳಿದ್ದಾರೆ ನೋಡಿ. ಬುಕ್ ಅಲ್ಲಿ ಸ್ಟೇಟ್ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಫ್ ಟೂ ಕಾರ್ನರ್ ಪಾಯಿಂಟ್ಸ್ ಪ್ರೊಡ್ಯೂಸ್ the same maximum value of the objective function, then every point on the line segment joining these points will also give the same maximum or minimum value. Okay, ನಿಮಗೆ CET ನಲ್ಲಿ ಹೇಗೆ ಕೇಳಿದ್ರೆ ಅಂದ್ರೆ if two corner points produce the same maximum value of the objective function, then which of the following option is correct ಅಂತ. ಅಲ್ಲಿ 4 ಆಪ್ಷನ್ ಅಲ್ಲಿ ಇದೊಂದು ಆಪ್ಷನ್ ಇತ್ತು. ಓಕೆ, ಸೊ ಇದರ ಅರ್ಥವನ್ನ ತಿಳ್ಕೊಳ್ಳುವ. ನೋಡಿ, ಇಲ್ಲೊಂದು ರೀಜನ್ ಇದೆ, ಫಿಸಿಬಲ್ ರೀಜನ್ ಅದು. ಓಕೆ, ಸೊ ಯಾವುದೋ ಒಂದು ಆಬ್ಜೆಕ್ಟಿವ್ ಫಂಕ್ಷನ್ಗೆ ಇದು z = 3x + 9y ಇದೆ, ಸಮ್ ಕನ್ಸ್ಟ್ರೆಂಟ್ಸ್ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಫಿಸಿಬಲ್ ರೀಜನ್ ಇದೆ. ಇಲ್ಲಿ ನೀವು ಗಮನಿಸಿದ್ರೆ at 0,20 and 15,15 ಇವೆರಡು ಪಾಯಿಂಟ್ ಅಲ್ಲಿ z ವ್ಯಾಲ್ಯೂ ಗಮನಿಸಿ 180 ಬರ್ತಾ ಇದೆ ಇಲ್ಲಿ. ಓಕೆ, ಸೊ ನೀವೇನಾದ್ರೂ ಇಲ್ಲಿ ಹಾಕಿದ್ರೆ x = 0 y = 20 ಅಂತ ಈ ಇಕ್ವೇಶನ್ ಅಲ್ಲಿ ಹಾಕಿದ್ರೆ, ಎಕ್ಸ್ಪ್ರೆಷನ್ ಅಲ್ಲಿ ಹಾಕಿದ್ರೆ ನಿಮಗೆ 180 ಬರುತ್ತೆ. ಇದರ ಅರ್ಥ ನೋಡಿ, at 0,20 and 15,15 the value of z is 180 ಇದೇ ಮ್ಯಾಕ್ಸಿಮಮ್ ಇರುತ್ತೆ. ಇನ್ ಬಾಕಿ ಇದರಲ್ಲಿ ಹಾಕಿದ್ರೆ ನೀವು ವೆರಿಫೈ ಮಾಡಬಹುದು, that will not be more than 180. ಸೊ ಈ ಎರಡು ಪಾಯಿಂಟ್ಸ್ ಅಲ್ಲಿ z ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಇದೆ. ಅದಕ್ಕೆ ಈ ಸಂದರ್ಭದಲ್ಲಿ ಈ ತರ ಏನಾದರೂ ಸಿಚುವೇಶನ್ ಬಂದ್ರೆ, if the function has maximum value at these 2 points, then every point on this line segment joining these 2 points will also give the same maximum value ಅಂತ ಹೇಳುತ್ತೆ. ಓಕೆ, ಅದೇ ಪ್ರಾಪರ್ಟಿಯನ್ನ ಈ ಹಿಂದೆ ಮೆನ್ಷನ್ ಮಾಡಲಾಗಿದೆ ನೋಡಿ. If two corner points produce the same maximum value or minimum value of the objective function, then every point on the line segment joining these 2 points will give the same maximum value. Okay, so ಈ ಕ್ವಶನ್ ಅನ್ನ ನಾನು ಎಂಡ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ, ಎಂಡ್ ಆಫ್ ದಿಸ್ ಸೆಷನ್. Yes, so let's move on to next. Some basic knowledge you require in order to solve the LPP problems. ಓಕೆ, ಸೊ ಕಷ್ಟ ಏನಿಲ್ಲ, ಫಸ್ಟ್ PU ನಲ್ಲಿ ಓದಿದ್ದೇ ಇದೆ. ಸೊ ಆ ಜಿಯೋಮೆಟ್ರಿಕಲ್ ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡುವ. ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಎ ಸ್ಟ್ರೇಟ್ ಲೈನ್ ನೋಡಿ. ಇಲ್ಲೊಂದು ಲೈನ್ ಇದೆ, ಅದು ಇಂಟರ್ಸೆಪ್ಟ್ ಮಾಡ್ತಾ ಇದೆ. x ಆಕ್ಸಿಸ್ ಅನ್ನ a,0 ದಲ್ಲಿ ಮತ್ತು y ಆಕ್ಸಿಸ್ ಅನ್ನ 0,b ನಲ್ಲಿ ಇಂಟರ್ಸೆಪ್ಟ್ ಮಾಡ್ತಾ ಇದೆ. ಸೊ ಈಗ ಈ ಲೈನ್ ಅನ್ನ ಇಕ್ವೇಶನ್ ಅನ್ನ ನಾವು ಫಸ್ಟ್ PU ನಲ್ಲಿ ಓದಿದ್ದೇವೆ. ಏನದು? x/a + y/b = 1. ಅದಕ್ಕೆ ನಿಮಗೆ ಈ ತರ ಏನಾದರೂ ಒಂದು ಲೈನಿನ ಕೋಆರ್ಡಿನೇಟ್ಸ್ ಗೊತ್ತಿದ್ರೆ, ವೇರ್ ಇಟ್ ಕಟ್ಸ್ x ಆಕ್ಸಿಸ್ y ಆಕ್ಸಿಸ್, ಇವೆರಡು ಕೋಆರ್ಡಿನೇಟ್ಸ್ ಗೊತ್ತಿದ್ರೆ ನೀವು ತಕ್ಷಣ ಈ ಲೈನಿನ ಇಕ್ವೇಶನ್ ಅನ್ನು ಬರೀಲಿಕ್ಕೆ ಬರಬೇಕು ನಿಮಗೆ. ಓಕೆ, ಸೊ ಹೇಗೆ ಇಲ್ಲಿ a,0 ಇದ್ರೆ x/a, ಇಲ್ಲಿ 0,b ಇದ್ರೆ y/b = 1. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಗೆ ಬರೀಬೇಕಂತಂದ್ರೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, LCM ತಗೊಳ್ಳಿ. b × x + a × y = ab ಈ ಕಡೆ ಕಳಿಸಿ, you will get this. ಓಕೆ, ಸೊ ಅದಕ್ಕೆ ಈ ತರ ಒಂದು ನಿಮ್ಗೆ ಇಂಟರ್ಸೆಪ್ಟ್ ಕಂಡ್ರೆ ಅದರ ಇಕ್ವೇಶನ್, ಈ ಲೈನ್ ಇಕ್ವೇಶನ್ ತಕ್ಷಣ ಬರೀಲಿಕ್ಕೆ ಬರಬೇಕು CET ದೃಷ್ಟಿಯಿಂದ. ಎಸ್, ನೋಡಿ ಒಂದು ಎಕ್ಸಾಂಪಲ್ ಗಮನಿಸಿ. ಇಲ್ಲಿ ಅದರ ಇಂಟರ್ಸೆಪ್ಟ್ಸ್ ಏನಿದೆ 40 ಮತ್ತು 0,3. ಈಗ ಈ ಲೈನ್ ಇಕ್ವೇಶನ್ ನನಗೆ ಬೇಕು, ಬರೀರಿ ನೋಡೋಣ. ಸೊ ರೈಟ್ ದ ಇಕ್ವೇಶನ್ ಆಫ್ ದಿಸ್ ಗಿವನ್ ಲೈನ್. ಸಾಧ್ಯನಾ ನಿಮಗೆ? ತಕ್ಷಣ ಹೇಳಬೇಕು ಇದರ ಇಕ್ವೇಶನ್ ಎಷ್ಟು ಅಂತ. ಈ ಕೋಆರ್ಡಿನೇಟ್ಸ್ ನೋಡ್ಕೊಂಡು ಹೇಳ್ಬೋದು ನೀವು. ಇಲ್ಲಿ 0,3 ಇದ್ರೆ 3x ಅಂತ ಓದಿ, 4,0 ಇದ್ರೆ 4y ಅಂತ ಓದಿ, ಪ್ರಾಡಕ್ಟ್ ಅನ್ನ 12 ಅಂತ ಓದಿ. ಓಕೆ, ಸೊ 3x + 4y = 12 ಅಂತ. ಅದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಇದನ್ನ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ x/4 + y/3 = 1. ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ LCM ತಗೊಳ್ಳಿ. 3x + 4y, 4 × 3 12 ಆಗುತ್ತೆ. ಅದನ್ನ ಈ ಕಡೆ ಕಳಿಸಿದ್ರೆ 12. ಅದಕ್ಕೆ
ಈ ತರ ಒಂದು ಇಂಟರ್ಸೆಪ್ಟ್ಸ್ ಕಂಡ್ರೆ ಇದರ ಈಕ್ವೇಶನ್ ಅನ್ನ ನೇರವಾಗಿ ಹೇಗೆ ಬರೆಯೋದು 3x plus 4y equals to 3 into 4 12 ಅಂತ ಓದಿ. ಎಸ್, ಟು ಮೇಕ್ ಯು ಮಚ್ ಮೋರ್ ಪರ್ಫೆಕ್ಟ್ ಇದರ ಈಕ್ವೇಶನ್ ಹೇಳಿ ನನಗೆ ತಕ್ಷಣ ಹೇಳಬೇಕು. 0520 ಹೇಳ್ತೀರಾ ಹೆಂಗೆ? 5x plus 2y equals to 5 into 2 is 10 ಅಂತ. ಸೊ ಅದೇ ಇದು 5x plus 2y equals to 10. ಸೊ ಅದಕ್ಕೆ ಈ ತರ ನಿಮಗೆ ಲೈನ್ ಕಂಡ್ರೆ ಅದರ ಈಕ್ವೇಶನ್ ಅನ್ನು ಬರೆಯೋದು ತುಂಬಾನೇ ಮುಖ್ಯ. ಅದೇ ತರ ನೋಡಿ, ರೈಟ್ ದಿ ಇನ್ಇಕ್ವಾಲಿಟೀಸ್ ಫಾರ್ ದಿ ಸೇಡೆಡ್ ರೀಜನ್. ಈಗ ನೋಡಿ, ಇಲ್ಲೊಂದು ಸೇಡೆಡ್ ರೀಜನ್ ಇದೆ. ಓಕೆ, ಸೊ ಈ ರೀಜನ್ ಅನ್ನ ಸ್ಯಾಟಿಸ್ಫೈ ಮಾಡತಕ್ಕಂತ ಇನ್ಇಕ್ವಾಲಿಟೀಸ್ ಬರಿಬೇಕಾಗಿದೆ. ಫಸ್ಟ್ PUC ಓದಿದ್ದೀರಾ. ಓಕೆ, ಸೊ ಈಗ ಈ ರೀಜನ್ ಅನ್ನ ಸ್ಯಾಟಿಸ್ಫೈ ಮಾಡತಕ್ಕಂತ ಸೊಲ್ಯೂಷನ್ಸ್ ಅನ್ನ ಇನ್ಇಕ್ವಾಲಿಟಿ ಫಾರ್ಮ್ ಅಲ್ಲಿ ಬರೆಯೋದು. ಅದಕ್ಕೆ ನೋಡಿ, ಮೊದಲು ಈ ಲೈನ್ ಇದರ ಈಕ್ವೇಶನ್ ಅನ್ನ ಬರಿಬೇಕಾಗುತ್ತೆ. ನೀವು ಇದರ ಈಕ್ವೇಶನ್ ಅನ್ನ ತಕ್ಷಣ ಹೇಳಿ ನನಗೆ ಏನಾಗುತ್ತೆ? 5x plus 2y equals to 10 ಅಂತ. ಇವಾಗ ಈ ರೀಜನ್ ಅಲ್ಲಿ ಇದು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರೋದ್ರಿಂದ x and y ಆರ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0. ಅದಕ್ಕೆ ಇನ್ ದಿಸ್ ರೀಜನ್ x and y ಆರ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0. ಇದು ನಾನ್ ನೆಗೆಟಿವ್ ಕನ್ಸ್ಟೆಂಟ್ ಆಯ್ತು. ಓಕೆ, ಅದಲ್ಲದೆ ಈ ರೀಜನ್ ಏನಿದೆ ಈ ಲೈನ್ ಕೆಳಗಡೆ ಇದೆ, ಇನ್ಕ್ಲೂಡಿಂಗ್ ದ ಲೈನ್ ಹೇಳ್ತಾ ಇರೋದು ನಾನು. ಓಕೆ, ಪಾಯಿಂಟ್ಸ್ ಆನ್ ದ ಲೈನ್ ಇಸ್ ಆಲ್ಸೋ ಕನ್ಸಿಡರ್ಡ್. ಈ ಲೈನ್ ಕೆಳಗಡೆ ಇರ್ತಾ ಇರೋದ್ರಿಂದ ನೀವು ಯಾವೆಲ್ಲ ಪಾಯಿಂಟ್ಸ್ ಅನ್ನ ಈ ಸಬ್ಸ್ಟಿಟ್ಯೂಟ್ ಈ x ಮತ್ತು y ಅಲ್ಲಿ ಹಾಕಿದ್ರೆ, ಈ ಲೈನ್ ಮೇಲೆ ಹಾಕಿದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂದ್ರೆ ನೋಡೋಣ. ಇಲ್ಲಿ ಒಂದು ಸ್ಯಾಂಪಲ್ ಪಾಯಿಂಟ್ ತಗೊಳ್ಳಿ 0 ಅಂತ. ಈ ಲೈನ್ ಕೆಳಗಡೆ ಒಂದು ಯಾವ್ದಾರ ಒಂದು ಪಾಯಿಂಟ್ ತಗೊಳ್ಬೇಕು. ನಾನು 0 ಅಂತ ತಗೊಳ್ತೀನಿ. ನೀವು ಇಲ್ಲಿ 0 0 ಹಾಕಿದ್ರೆ ಇದೇನ್ ಬರುತ್ತೆ? 0 ಆಗುತ್ತೆ. ಸೊ 0 is less than 10 ಅಂತ. ಓಕೆ, ಅದಕ್ಕೆ ನೀವು ಈ ಲೈನ್ ಕೆಳಗಡೆ ಯಾವುದೇ ಪಾಯಿಂಟ್ ತಗೊಂಡ್ರು ಟೋಟಲ್ ವಿಲ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಆಗ್ತಾ ಇರೋದ್ರಿಂದ ಐ ಕ್ಯಾನ್ ರೈಟ್ ಇಟ್ ಆಸ್ 5x plus 2y must be less than or equals to 10. ನೀವು ಈ ಲೈನ್ ಕೆಳಗಡೆ ಯಾವುದೇ ಪಾಯಿಂಟ್ ತಗೊಂಡ್ರು, ಆನ್ ದ ಲೈನ್ ತಗೊಂಡ್ರೆ ಇಟ್ ವಿಲ್ ಬಿ 10 ಆಗುತ್ತೆ. ಸೊ ಲೈನ್ ಕೆಳಗಡೆ ಯಾವುದೇ ಪಾಯಿಂಟ್ ತಗೊಂಡ್ರೆ ದ ಟೋಟಲ್ ವಿಲ್ ಬಿ ಲೆಸ್ ದ್ಯಾನ್ or equals to 10. ಸೊ ದೀಸ್ ಆರ್ ದ ಟೂ ಕನ್ಸ್ಟ್ರೆಂಟ್ಸ್ ವಿಚ್ ಆರ್ ಸ್ಯಾಟಿಸ್ಫೈಯಿಂಗ್ ದಿಸ್ ಶೇಡೆಡ್ ಪೋರ್ಷನ್. ಓಕೆ, ಸೊ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಅರ್ಥ ಆಗಲಿಲ್ಲ ಅಂದ್ರೆ ಇನ್ನಷ್ಟು ಡಿಸ್ಕಷನ್ ಮಾಡೋದಿದೆ. ಎಸ್, ರೈಟ್ ದಿ ಇನ್ಇಕ್ವಾಲಿಟೀಸ್ ಫಾರ್ ದಿ ಶೇಡೆಡ್ ರೀಜನ್. ದಿಸ್ ಇದಕ್ಕೂ ಇಲ್ಲೊಂದು ಶೇಡೆಡ್ ರೀಜನ್ ಇದೆ ನೋಡಿ. ಶೇಡೆಡ್ ರೀಜನ್ ಇದೊಂದು ರೆಕ್ಟಾಂಗಲ್ ಫಾರ್ಮ್ ಅಲ್ಲಿ ಇದೆ. ಬೌಂಡೆಡ್ ಬೈ ದಿಸ್ ಲೈನ್ x ಆಕ್ಸಿಸ್ y ಆಕ್ಸಿಸ್. ಓಕೆ, ಸೊ ಇದಕ್ಕೆ ನೀವು ಇನ್ಇಕ್ವಾಲಿಟೀಸ್ ಬರೀರಿ. ಸೊ ವಿಡಿಯೋನ ಪಾಸ್ ಮಾಡಿ, ಟ್ರೈ ಯುವರ್ ಸೆಲ್ಫ್. ಈಗ ನೋಡಿ, ಈ ಲೈನ್ ಏನಿದೆ, ದಿಸ್ ಇಸ್ ಅ ಲೈನ್ ಪ್ಯಾರಲಲ್ ಟು y ಆಕ್ಸಿಸ್ ಅಟ್ 6,0 ಇರೋದ್ರಿಂದ ಈ ಲೈನ್ ಈಕ್ವೇಶನ್ ಏನಾಗುತ್ತೆ ನೋಡಿ, x equal to 6. ಲೈನ್ ಪ್ಯಾರಲಲ್ ಟು y ಆಕ್ಸಿಸ್ ಇದ್ರೆ x equal to 6 ಅಂತ ಬರೀತೀರಾ, ಗೊತ್ತಿದೆ ನಿಮಗೆ. ಅದೇ ತರ ಇಲ್ಲೊಂದು ಲೈನ್ ಇದೆ, ಇಟ್ ಇಸ್ ಅ ಲೈನ್ ಪ್ಯಾರಲಲ್ ಟು x ಆಕ್ಸಿಸ್ ಅಟ್ 0,5. ಅದಕ್ಕೆ ಇದರ ಲೈನ್ ಈಕ್ವೇಶನ್ ಎಷ್ಟು? y equal to 5. ಇವಾಗ ಈ ರೀಜನ್ಗೆ ನೀವು ಇನ್ಇಕ್ವಾಲಿಟೀಸ್ ಬರಿಬೇಕು. ಆಬ್ವಿಯಸ್ ನೋಡಿ, ಇದು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ? x must be greater than or equals to 0. ಅದಕ್ಕೆ x is greater than or equals to 0. ಆದ್ರೆ ಈ x equal to 6 ನ ಎಡಭಾಗದಲ್ಲಿ ಇರೋದ್ರಿಂದ that must be less than or equals to 6. ಅದೇ ತರ ನೋಡಿ, ಈ ರೀಜನ್ y ಆಕ್ಸಿಸ್ ನ ಬಲಭಾಗದಲ್ಲಿ ಇರೋದ್ರಿಂದ that is y must be greater than or equals to 0. ಆದ್ರೆ y equal to 5 ಮತ್ತು ಅದಕ್ಕಿಂತ ಕೆಳಗಿರೋದ್ರಿಂದ y must be less than or equals to 5. So these are the inequalities for the shaded region. Yes. ಇಲ್ಲಿ ಇನ್ನೊಂದು ನೋಡಿ, ಈಗ inequalities for the ನೀವು CET ಬರೋದೇ ಇದೇ ತರ. ಓಕೆ, ಅದಕ್ಕೆ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಹೇಳ್ತಾ ಇರೋದು ನಾನು. inequalities for the shaded region. ಈ ತರ ನಿಮಗೆ shaded region ಕೊಟ್ಟು ಇನ್ಇಕ್ವಾಲಿಟೀಸ್ ಬರ್ಲಿಕ್ಕೆ ಹೇಳ್ತಾರೆ. ನೀವು 6 ಮಾರ್ಕ್ಸ್ ಅಲ್ಲಿ ಏನು ಓದಿದ್ರಾ? ಇನ್ಇಕ್ವಾಲಿಟೀಸ್ ಕೊಡ್ತಿದ್ರು, ಅದಕ್ಕೆ ನೀವು ರೀಜನ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ರ. ಬಟ್
from the point of CET, you will be given region and you are asked to construct inequalities. So ಅದಕ್ಕೆ ನೋಡಿ ಈಗ ಈ ರೀಜನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಕಂಡೀಷನ್ಸ್ ಯಾವ್ಯಾವುದು? ಆಬ್ವಿಯಸ್ ನೋಡಿ, ಇದು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರೋದ್ರಿಂದ x and y ಆರ್ ಗ್ರೇಟರ್ ದನ್ ಈಕ್ವಲ್ಸ್ ಟು 0. ಇವಾಗ ಈ ಲೈನ್ ಅನ್ನ ಇಕ್ವೇಶನ್ ಹೇಳ್ಬೇಕು ನೀವು. ನೋಡಿ, ನಾ ಹೇಳಿದೆ, ನೀನು ಏನ್ ಮಾಡ್ತಾ ಇದೆ, ಇಟ್ ಪಾಸಸ್ ಟು ದ ಪಾಯಿಂಟ್ 2 0 0 6 ಇರೋದ್ರಿಂದ ಈ ಲೈನ್ ಅನ್ನ ಇಕ್ವೇಶನ್ ಅಂತ ತಕ್ಷಣ ಹೇಳಿ ಏನಂತ, 6x plus 2y equals to 12 ಅಂತ, 6x plus 2y equals to 12 ಅಂತ. ಅದೇ ತರ ಇಲ್ಲೊಂದು ಲೈನ್ ಇದೆ, ಇಟ್ ಪಾಸಸ್ ಟು ದ ಪಾಯಿಂಟ್ 5 0 and 0 3. ಸೊ ಇದರ ಇಕ್ವೇಶನ್ ಅನ್ನ ಬರೀರಿ ಆಸ್ ಐ ಸೇಡ್ ಅರ್ಲಿಯರ್. ಹೇಗೆ? 3x plus 5y equals to 15. ಗೊತ್ತಾಯ್ತಲ್ವಾ? ಓಕೆ, ಇವಾಗ ನೀವು ಇದಕ್ಕೆ ಇನ್ಇಕ್ವಾಲಿಟೀಸ್ ಅನ್ನು ಬರೀಬೇಕು. ಓಕೆ, ಸೊ ಈ ರೀಜನ್ಗೆ ಸೇಡೆಡ್ ಪೋರ್ಷನ್ಗೆ ಇನ್ಕ್ಲೂಡಿಂಗ್ ಪಾಯಿಂಟ್ಸ್ ಆನ್ ದ ಲೈನ್. ಸೊ ಮೊದಲನೇದು ಏನಾಗುತ್ತೆ, ಇಲ್ಲಿ ಗಮನಿಸಿ, ಈಗ 3x plus 5y less than or equals to 15 ಅಂತ ಬರ್ದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ಲೈನ್ ಕೆಳಗಡೆ ಇರತಕ್ಕಂತ ಪಾಯಿಂಟ್ ಯಾವುದು ಒಂದು ಕನ್ಸಿಡರ್ ಮಾಡಿ. ಯಾವ್ದಾರ ಪಾಯಿಂಟ್ ನಾನು 0 0 ತಗೊಳ್ತೀನಿ. ನಾವು ಇದರಲ್ಲಿ 0 0 ಹಾಕಿದ್ರೆ that will be 0 and which is less than 15. ಓಕೆ, ಸೊ ಈ ತರ ನೀವು ಈ ಲೈನ್ ಕೆಳಗಡೆ ಇರತಕ್ಕಂತ ಯಾವುದೇ ಪಾಯಿಂಟ್ ಅನ್ನು ತಗೊಂಡ್ರೆ ಟೋಟಲ್ ಅನ್ನೋದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 15 ಬರೋದ್ರಿಂದ ಸೊ ಈ ರೀಜನ್ ಫಸ್ಟ್ ಕನ್ಸ್ಟೆಂಟ್ ಯಾವ್ದಾಗುತ್ತೆ, 3x plus 5y less than or equals to 15. ಅಥವಾ ನೀವು ಇಲ್ಲಿ ಏನಾದ್ರೂ ಪ್ಲಸ್ ಇದ್ರೆ ರೀಜನ್ ಲೈನ್ ಕೆಳಗಡೆ ಇದ್ರೆ ಲೆಸ್ ದ್ಯಾನ್ ಅಂತ ಬರ್ಕೊಳ್ಳಿ. ಇಲ್ಲಿ ಪ್ಲಸ್ ಇದ್ದು ಓಕೆ, ಈ ರೀಜನ್ ಏನಾದ್ರೂ ಈ ಲೈನ್ ಮೇಲ್ಗಡೆ ಇದ್ರೆ ಇಲ್ಲಿ ಗ್ರೇಟರ್ ದ್ಯಾನ್ ಅಂತ ಬರ್ಕೊಳ್ಬೇಕು. ಇದೊಂದು ನೀವು ನೆನಪಿಟ್ಕೊಳ್ಬೇಕು. ಬಟ್ ಮೈನಸ್ ಇದ್ದಾಗ ಕಷ್ಟ ಆಗುತ್ತೆ ನಿಮ್ಗೆ. ಓಕೆ, ಸೊ ಇವಾಗ ಈ ಲೈನ್ ಗಮನಿಸಿ, 6x plus 2y equals to 12. ಓಕೆ, ಸೊ ಇವಾಗಲೇ ಏನಿದೆ, ಈ ಲೈನ್ ಕೆಳಭಾಗದಲ್ಲಿನೇ ಇದೆ. ಈ ಸೈಡ್ 0 ಇರೋದ್ರಿಂದ x y 0 ಹಾಕಿದ್ರೆ ಇದು 0 ಆಗುತ್ತೆ, which is less than 12 ಆಗುತ್ತೆ. ಅದಕ್ಕೆ 6x plus 2y is less than or equals to 12 ಅಂತ ಬರೀಬಹುದು. ಅದೇ ತರ ನಾನ್ ನೆಗೆಟಿವ್ ಕಂಡೀಷನ್ಸ್, ಇದು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರೋದ್ರಿಂದ x y are greater than or equals to 0. Okay, so these are the conditions or inequalities for this shaded region. Yes, ಇವಾಗ ನೋಡಿ, ರೈಟ್ ಇನ್ಇಕ್ವಾಲಿಟೀಸ್ ಫಾರ್ ದಿ ಶೇಡೆಡ್ ರೀಜನ್. ಇಲ್ಲೊಂದು ಶೇಡೆಡ್ ರೀಜನ್ ಇದೆ, ಇದಕ್ಕೆ ನೀವು ಇನ್ಇಕ್ವಾಲಿಟೀಸ್ ಅನ್ನ ಬರೀಬೇಕಿದೆ. ಸೊ ವಿಡಿಯೋನ ಪಾಸ್ ಮಾಡಿ ಕಾನ್ಫಿಡೆಂಟ್ ಆಗಿದ್ರೆ ಬರೀರಿ. ಸೊ ಇದನ್ನ ನೀವು ಬರೆದ್ರೆ ಯು ಆರ್ ದಿ ವಿನರ್. ಸೊ ಲೆಟ್ಸ್ ಟ್ರೈ. ಇವಾಗ ನೋಡಿ, ಈ ಲೈನ್ ಇಟ್ ಇಸ್ ಪ್ಯಾರಲ್ ಟು y ಆಕ್ಸಿಸ್ at 3, 0 ಇರೋದ್ರಿಂದ ಇದರ ಇಕ್ವೇಶನ್ ಏನಾಗುತ್ತೆ, x equal to 3. ಅದೇ ತರ ಇಲ್ಲೊಂದು ಲೈನ್ ಪ್ಯಾರಲ್ ಟು x ಆಕ್ಸಿಸ್ at 0, 5 ಇರೋದ್ರಿಂದ ಇದರ ಇಕ್ವೇಶನ್ y equal to 5 ಅಂತ ನಿಮ್ಗೆ ಗೊತ್ತಿದೆ. ಇವಾಗ ಈ ಲೈನ್ ಇಕ್ವೇಶನ್ ಬರಿಬೇಕು ನೀವು. ನಾನು ಹೇಳ್ಕೊಟ್ಟಿದ್ದೀನಿ, ಆರ್ಡಿನೇಟ್ಸ್ ಗೊತ್ತಿದೆ. 3 0 0 5 ಇರೋದ್ರಿಂದ 5x plus 3y equals to 15 ಅಂತ ನೇರವಾಗಿ ಬರಿಬೇಕು. ಇವಾಗ ಇದಕ್ಕೆ ನೀವು ಇನ್ಇಕ್ವಾಲಿಟೀಸ್ ಬರಿಬೇಕು. ಓಕೆ, ಇನ್ಕ್ಲೂಡಿಂಗ್ ಪಾಯಿಂಟ್ಸ್ ಆನ್ ದ ಲೈನ್. ಇದು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಫಸ್ಟ್ x and y ಗ್ರೇಟರ್ than or equals to 0. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರೋದ್ರಿಂದ x and y are always greater than or equals to 0. ನೆಕ್ಸ್ಟ್ ನೋಡಿ, ಈ ಲೈನ್ ಅನ್ನು ಗಮನಿಸಿದಾಗ ಈ ಲೈನ್ ಮೇಲ್ಭಾಗದಲ್ಲಿ ಇದೆ. ಅದಕ್ಕೆ ಯು ಕ್ಯಾನ್ ರೈಟ್ 5x plus 3y is greater than or equals to 15. ಆಮೇಲೆ ಈ ಲೈನ್ ಎಡಭಾಗದಲ್ಲಿ ಇರೋದ್ರಿಂದ x is less than or equals to 3. ಓಕೆ, ಪಾಯಿಂಟ್ಸ್ ಆನ್ ದ ಲೈನ್ ತಗೊಂಡ್ರೆ 3 ಆಗುತ್ತೆ. ಲೆಫ್ಟ್ ಸೈಡ್ ಬಂದಾಗ ಲೆಸ್ ದೆನ್ 3 ಇರೋದ್ರಿಂದ x is less than or equals to 3. ಅದೇ ತರ ಈ ಲೈನ್ ಕೆಳಭಾಗದಲ್ಲಿ ಇರೋದು, ಈ y equal to 5 ಲೈನ್ ಕೆಳಭಾಗದಲ್ಲಿ ಇರೋದ್ರಿಂದ ಪಾಯಿಂಟ್ಸ್ ಆನ್ ದ ಲೈನ್ is 5 and below less than 5. ಅದಕ್ಕೆ y is less than or equals to 5. So these are the constraints for this visible region. So this is the basic thing that you require to crack CET examples.